ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನು ನಾಳೆ ಬೆಳಗ್ಗೆ ನೀರು ದೋಸೆ ಮಾಡೋಣ ಅಂತ ಹೇಳಿ ಇವತ್ತು ನೈಟೇನೆ ಅಕ್ಕಿನ ನೆನೆಸಿಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನಾನು ತೋರಿಸ್ತಾ ಇರೋ ಗ್ಲಾಸಲ್ಲಿ 2 ಗ್ಲಾಸ್ ಅಷ್ಟು. ಅದನ್ನೆಲ್ಲ ಅಂದರೆ ನಾನು ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ. ನಾನು ಊಟ ಮಾಡೋ ಅಕ್ಕಿ ಕೂಡ ನೀವು ಯೂಸ್ ಮಾಡ್ಕೋಬೋದು. ಬಟ್ ರೇಷನ್ ಅಕ್ಕಿ ಇತ್ತಲ್ಲ ಅದರಂಗೆ ಅದನ್ನೇ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಆ ನಂತರ ಅಕ್ಕಿ ನೀರು ಮುಳುಗುವಷ್ಟು ಇಟ್ಟರೆ ಆಯಿತು. ನೈಟೆಲ್ಲ ಚೆನ್ನಾಗಿ ನೆಂದಾಗ ದೋಸೆಗೂ ಕೂಡ ಚೆನ್ನಾಗಿ ಬರುತ್ತೆ. ಈಗ ಅಕ್ಕಿ ತುಂಬ ಚೆನ್ನಾಗಿ ನೆಂದಿತ್ತು. ಸೊ ಅದಕ್ಕೊಂದು ಚಟ್ನಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ನಾನಿವತ್ತು ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಚಟ್ನಿ ಮಾಡ್ಕೋತಾ ಇದ್ದೀನಿ. ಅದಕ್ಕೊಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಎಸಳು ಬೆಳ್ಳುಳ್ಳಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು, ಹಾಗೆ 1 ಸ್ಪೂನಷ್ಟು ಜೀರಿಗೆ. ನಾನು ಫಸ್ಟು ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಆ ನಂತರ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಏನೇನು ತೊಗೊಂಡಿದ್ದೆ ಚಟ್ನಿಗೆ ಅಂತೇಳಿ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಹಾಗೆ ಈರುಳ್ಳಿ ಇದನ್ನೆಲ್ಲ ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋತೀನಿ. ಹೈ ಫ್ಲೇಮ್ ಆಗಿಬಿಟ್ರೆ ಏನಾಗುತ್ತೆ, ಎಲ್ಲ ಸೀದೋದಂಗೆ ಆಗುತ್ತೆ, ಆವಾಗ ಚಟ್ನಿ ಟೇಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡ್ರೆ ಆಯಿತು. ಒಂದು 5 ನಿಮಿಷ ಚೆನ್ನಾಗಿ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಹುರಿದು ಆಗಿದೆ. ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅದು ಫಸ್ಟು ಚೆನ್ನಾಗಿ ಆರಬೇಕು. ಆ ನಂತರ ನಾನು ಚಟ್ನಿಗೆ ರುಬ್ಕೋತೀನಿ. ಅದು ಆರೋ ಅಷ್ಟೊತ್ತಿಗೆ ನಾನು ಈ ಕಡೆ ದೋಸೆಗೆ ನಾನು ಏನು ಇಟ್ಕೊಂಡಿದ್ದೆ ನೀರು ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಅಕ್ಕಿ ಇದು ಬೇರೆ ಏನು ಕಾಯಿಗೆ ಏನು ನಾನು ಸೇರಿಸ್ಕೋತಾ ಇಲ್ಲ, ಬರೀ ಉಪ್ಪು ಮತ್ತು ಅಕ್ಕಿ. ಈಗ ನಾನು ಉಪ್ಪು ಕೂಡ ನಾನು ಎಷ್ಟು ಬೇಕು ಅಷ್ಟನ್ನು ಸೇರಿಸ್ಕೊಂಡು ದೋಸೆ ಅದಕ್ಕೆ ಯಾವ ಥರ ನಾವು ರುಬ್ಕೋತೀವಿ ಸಣ್ಣದಾಗಿ ಆ ಥರ ರುಬ್ಕೊಂಡ್ರೆ ಆಯಿತು. ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಆ ನಂತರ ನಮಗೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಂಡ್ರೆ ಆಯಿತು. ಫಸ್ಟೇ ನಾವು ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ನಾವು ರುಬ್ಬೋಕ್ಕಾಗಲ್ಲ, ನುಣ್ಣಿಗೆ ಅದು ಒಂಥರ ತರಿ ಆಗಿಬಿಡುತ್ತೆ. ಆವಾಗ ದೋಸೆ ಚೆನ್ನಾಗಿ ಬರೋದಿಲ್ಲ, ಮಧ್ಯೆಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆ ನಂತರ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಅಕ್ಕಿ ತೊಗೊಂಡಿದ್ದೆ. ಸೊ ಇದಕ್ಕೆ ನಾನು 1 ರಿಂದ 1 ಕಾಲಷ್ಟು ನೀರು ಸೇರಿಸ್ಕೋತೀನಿ. ತಿಕ್ನೆಸ್ ನೋಡಿ ನೀರು ಹಾಕ್ಕೊಂಡ್ರೆ ಬೆಸ್ಟು. ಸೊ 1 ಲೀಟ್ರ್ ನಾನು 1 ಲೀಟ್ರ್ ಇಲ್ಲ 1/4 ಲೀಟರ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನನಗೆ ಅದು ತಿಕ್ನೆಸ್ ಅಂತ ಅನ್ನಿಸ್ತು. ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ 1/4 ಲೀಟರ್ ಅಷ್ಟು. ಅದನ್ನೇ ನಾನು ಇಲ್ಲಿಗೆ ಸೇರಿಸ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ನಾನು ನೀರೇನು ತೊಗೊಂಡಿಲ್ಲ. ಅಷ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ದೋಸೆ ಕೂಡ ಸಾಫ್ಟಾಗಿ ತುಂಬಾ ಚೆನ್ನಾಗಿ ತೆಳ್ಳಗೆ ಬರುತ್ತೆ. ಸೊ ಈಗ ಅದು ಕೂಡ ರೆಡಿ ಆಯಿತು ನನಗೆ. ಈ ಕಡೆ ನಾನು ಏನು ಹುರಿದಿಟ್ಕೊಂಡಿದ್ದೆ ಚಟ್ನಿಗೆ ಅಂತ ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನಾನಿವಾಗ ನೀಟಾಗಿ ಅದನ್ನು ರುಬ್ಕೊಂಡ್ಬಿಡ್ತೀನಿ. ಅದನ್ನು ರುಬ್ಕೊಂಡ್ರೆ ನನಗೆ ಚಟ್ನಿ ಕೂಡ ಬೇಗ ರೆಡಿ ಆಗಿಬಿಡುತ್ತೆ. ದೋಸೆಗಂತೂ ಅದರಲ್ಲೂ ನೀರು ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಚಟ್ನಿ ಆಗಲಿ ಟೊಮೊಟೊ ಚಟ್ನಿ ಆಗಲಿ ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ನಾನು ಫಸ್ಟು ಒಂದು ಒಗ್ಗರಣೆ ಕೊಟ್ಕೊಂಡ್ಬಿಡ್ತೀನಿ. ಅದು ಒಂದು ಪ್ಯಾನ್ಗೆ ನಾನು ಸ್ವಲ್ಪ ಸಾಸಿವೆ ಮತ್ತು ಉದ್ದಿನಬೇಳೆ ಕೊಟ್ಟು ಹಾಕ್ಕೊಂಡ್ಬಿಟ್ರೆ ಆಯಿತು. ನೋಡಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಅಂತೂ. ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಉದ್ದಿನಬೇಳೆ, ಇಷ್ಟೇ ಒಗ್ಗರಣೆಗೆ. ಇದನ್ನು ಹಾಕ್ಕೊಂಡು ಚಟ್ನಿಗೆ ಹಾಕ್ಕೊಂಡ್ರೆ ಈ ಕಡೆ ಚಟ್ನಿ ರೆಡಿ ಆಯಿತು. ನಾನು ಈ ಕಡೆ ದೋಸೆ ತವ ಇಟ್ಕೊಂಡಿದ್ದೀನಿ ನೀರು ದೋಸೆ ಮಾಡೋದಕ್ಕೆ ಅಂತ. ಕಲ್ಲು ಕೂಡ ಕಾದಿತ್ತು. ಈಗ ನೀರು ದೋಸೆಗೆ ನಾನು ಹಿಟ್ಟನ್ನ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನಾನು ಹಾಕ್ಕೋಬೇಕು. ತುಂಬ ಮಂದ ಹಾಕ್ಕೊಂಬಿಟ್ರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಕೂಡ ನಾನು ಸೇರಿಸ್ಕೋತೀನಿ. ಏಕೆಂದರೆ ಅದು ಕಬ್ಬಿಣದ ಕಲ್ಲಾಗಿರೋದ್ರಿಂದ ದೋಸೆ ಬೇಗ ಅಂಟ್ಬಿಡುತ್ತೆ. ನಾನ್ ಸ್ಟಿಕ್ ಆಗೋರಾದರೆ ಬೇಡವೇ ಬೇಡ, ಎಣ್ಣೆ ಆಗಲಿ ತುಪ್ಪ ಆಗಲಿ ಬೇಡ, ದೋಸೆ ಅದೇ ಥರ ಚೆನ್ನಾಗಿ ಬರುತ್ತೆ. ಅದೇನೇ ನೋಡಿ ಇವಾಗ ಬೆಂದಿದೆ. ಹೈ ಫ್ಲೇಮಲ್ಲೇ ಇಡಬೇಕು. ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಾಗುತ್ತೆ, ದೋಸೆ ಒಡೆದೋದಂಗೆ ಆಗಿಬಿಡುತ್ತೆ, ಆವಾಗ ನೀಟಾಗಿ ಬರಲ್ಲ. ನೀರು ದೋಸೆಗೆ ಮಾತ್ರ ನಾವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ದೋಸೆ ಹಿಟ್ಟು ಹಾಕುವಾಗ ಮಾತ್ರ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ನೋಡಿ ದೋಸೆ ಕೂಡ ರೆಡಿ ಆಯಿತು. ತುಂಬ ತೆಳ್ಳಗೆ ಪೇಪರ್ ಥರನೇ ಬರುತ್ತೆ, ಸಾಫ್ಟಾಗೂ ಕೂಡ ಇರುತ್ತೆ. ಅದು ಏನು ಗಟ್ಟಿ ಅಂತ ಅನಿಸಲ್ಲ. ನೀವು ಮಧ್ಯಾಹ್ನದ ಅಲ್ಲ ಸಂಜೆವರೆಗೆ ಇಟ್ರೂ ಅದು ಏನು ಸ್ಮೂತ್ ಹಾಳಾಗಲ್ಲ, ಗಟ್ಟಿ ರಫ್ ಆಗಲ್ಲ ದೋಸೆ, ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಎಲ್ಲನೂ ಒಂದೊಂದೇ ದೋಸೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನೀರು ದೋಸೆ ರೆಡಿ ಆಯಿತು. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಪೇಪರ್ ಥರ ಬಂದಿದೆ ಅಂತ. ಅದರಲ್ಲೂ ಉದ್ದಿನಬೇಳೆ ನಾವೇನು ಬಳಸೋದಿಲ್ವಲ್ಲ, ಹಾಗಾಗಿ ಗ್ಯಾಸ್ಟ್ರಿಕ್ಕು ಕೂಡ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಈರುಳ್ಳಿ ಚಟ್ನಿ ಮತ್ತು ದೋಸೆ.